ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಡೆದ ಗ್ರೂಪ್ ಬಿ ಪೇಪರ್ 1 ಕೀ ಆನ್ಸರ್ಸ್ನ ನೋಡ್ಕೊಳ್ಳೋಣ. ಭಾರತ ಸಂವಿಧಾನದಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೊಡಮಾಡಲಾಗಿಲ್ಲ? ಉಪಪ್ರಧಾನಿ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿ ಇದೆ. ಘನತೆ ಎಂಬ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4ರಲ್ಲಿ ಇದೆ. ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ, ಬಿ ಮತ್ತು ಸಿ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿತು. ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ, ಆದರೆ ತನ್ನ ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಂಡಿತು. ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು, ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಳ್ಳಲು ಮತ್ತು ಸಂವಿಧಾನವನ್ನು ರಚಿಸಲು ಸಮಿತಿಗಳನ್ನು ರಚಿಸುವ ನಿರ್ಧಾರವನ್ನು ಕೈಗೊಂಡಿತು. ಎ, ಬಿ ಮತ್ತು ಸಿ. ಆಪ್ಷನ್ ಡಿ. ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಆಪ್ಷನ್ 3 ವರ್ಗೀಕರಣ ಮಾಡಲು ಅನುಮತಿಸುತ್ತದೆ, ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನು ಪಡೆಯಬಹುದಾದ ಇಲ್ಲಿ ಮೂಲದ ರಾಜ್ಯ. ಓಕೆ, ಆಪ್ಷನ್ 2 ರೈಟ್ ಆಗಿರುತ್ತೆ. ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತದೆ? ಆಪ್ಷನ್ 3 ಅನುಚ್ಛೇದ 21A 368 ಆರ್ಟಿಕಲ್. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 3 ರೈಟ್ ಆಗಿರುತ್ತೆ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ. ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸಿಕೊಡುತ್ತದೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತದೆ. ಭಾರತದ ಸಾದಿಲ್ವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ? ಇಲ್ಲಿ ಸ್ಥಾಪಿಸುತ್ತಾರೆ ಬಗ್ಗೆ ಕೇಳಿರುವಂಥದ್ದು ಭಾರತದ ಸಂಸತ್ತು. ಬಟ್ ಯಾರು ಇದನ್ನ ಫಂಡ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ. ಇಲ್ಲಿ ಸ್ಥಾಪಿಸುತ್ತಾರೆ ಅಂತ ಕೇಳಿರುವಂಥದ್ದು ಭಾರತದ ಸಂಸತ್ತು. ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ರತ್ನ ಅಥವಾ ಪದ್ಮವಿಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು. ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ. ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದೊಂದಿಗೆ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಆಪ್ಷನ್ಸ್ ಬಂದು ಎ, ಬಿ ಮತ್ತು ಸಿ ಆಗಿರುತ್ತೆ. ಇಲ್ಲಿ ಸ್ವೀಕರಿಸುವಂತಿಲ್ಲ ಅಂತಿದೆ, ಸೊ ಇಲ್ಲಿ ಎ, ಬಿ ಅಂತಿದೆ. ಸಾರಿ, ಇದು ಎ, ಬಿ, ಸಿ 3 ರೈಟ್ ಆಗಿರುತ್ತೆ. ಸ್ವೀಕರಿಸುವಂತಿಲ್ಲ ಸಿ ಕೂಡ ರೈಟ್ ಆಗಿರುತ್ತೆ. ಸಿ ಇಸ್ ಆಲ್ಸೋ ರೈಟ್ ಆಪ್ಷನ್. ಎ, ಬಿ ಅಂಡ್ ಸಿ. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ನಲ್ಲಿ ಮೆಂಟಲ್ ಅಬಿಲಿಟಿ, ರೀಸನಿಂಗ್ ಆಪ್ಷನ್ಸ್ ಕೊಟ್ಟಿಲ್ಲ, ಕೀ ಆನ್ಸರ್ಸ್ ಕೊಟ್ಟಿಲ್ಲ. ಓಕೆ, ಸೊ ಈ ಒಂದು ನೆಕ್ಸ್ಟ್ ನೋಡ್ಕೊಳ್ಳೋಣ. ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಭೇದಿಸುವಿಕೆ ಪೆನಿಟ್ರೇಷನ್ ವ್ಯಾಪ್ತಿಯನ್ನು ಮಾಪನ ಮಾಡಲು ಬಳಸುತ್ತಾರೆ? ಆಪ್ಷನ್ 1 ಸೆಚಿ ಡಿಸ್ಕ್. ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದಾಗಿ ನಂಬಲಾಗಿದೆ? ಆಪ್ಷನ್ 2 ಪಿಂಕ್ ಹೆಡೆಡ್ ಬಾತುಕೋಳಿ. ನಿಕೋಬಾರ್ ಮೆಗಾಪೋಡ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೆಂದರೆ ಆಪ್ಷನ್ 2 ಕಡಲ್ ತೀರದ ಸಮೀಪದಲ್ಲಿ ದೊಡ್ಡದಾದ ದಿನ್ನೆಯಂತಹ ಗೂಡು ಕಟ್ಟಿರುತ್ತದೆ. ಕೆಳಗಿನವಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದ ಆಗಿದೆ? ಇದರಲ್ಲಿ 3 ಬಂದು ಆಕ್ರಮಣಶೀಲ ಪ್ರಭೇದವಾಗಿರುತ್ತೆ. ಐಕೋರ್ನಿಯಾ ಕ್ಯಾಸಿಪ್ಸ್, ಇದಾದ ನಂತರ ಟ್ರಾಪ್ ನಟನ್ಸನ್, ಇದಾದ ನಂತರ ಟೈಫಿಯಾ ಆಂಗುಸ್ಟಿಫೋಲಿಯೋ. ಇವೆರಡೂ ಬಂದು 3 ಕೂಡ ಇನ್ವೇಸಿವ್ ಸ್ಪೀಷೀಸ್ ಆಗಿರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಗ್ರೇಸ್ ಬರುವಂಥ ಚಾನ್ಸಸ್ ಇದೆ ಇದು. ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಭಾರತದ ಮೊದಲ ಸಿಟಿಸನ್ ರಿಪೋರ್ಟ್ನ ಚಾಲಕ ಶಕ್ತಿಯಾಗಿದ್ದರು? ಆಪ್ಷನ್ 3 ಅನಿಲ್ ಅಗರ್ವಾಲ್. ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಯ ರಕ್ಷಣೆಗೆ ಪ್ರಸಿದ್ಧವಾಗಿದೆ? ಕಾಳಿಂಗ ಸರ್ಪ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟ್ನಲ್ಲಿ ಪ್ರಕಟಿಸುವ ಪ್ರತಿಪಾಠ ಆರಂಭಿಸಿದ ದಿವಾನರು? ರಂಗಾಚಾರ್ಲರವರು. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟು ಅಧಿನಿಯಮವನ್ನು ಬ್ರಿಟಿಷ್ ಭಾರತದಲ್ಲಿ ಅಂಗೀಕರಿಸಿದರು? 1871.
1946ರ ಮೇ ತಿಂಗಳಲ್ಲಿ ಪ್ರಾಂತ್ಯಗಳನ್ನು ಈ ಕೆಳಕಂಡಂತೆ 3 ಗುಂಪು ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಗುವುದೆಂದು ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿಸಿತು. ಗುಂಪು ಎ ನಲ್ಲಿ ಮದ್ರಾಸ್, ಕೇಂದ್ರೀಯ ಪ್ರಾಂತ್ಯಗಳು ಯುಪಿ, ಬಿಹಾರ್, ಬಾಂಬೆ ಮತ್ತು ಒರಿಸ್ಸಾ. ಗುಂಪು ಬಿ ಪಂಜಾಬ್, ಸಿಂಧ್, NWFP ಮತ್ತು ಬಲೂಚಿಸ್ತಾನ್. ಆಪ್ಷನ್ ಸಿ ಬಂಗಾಳ ಮತ್ತು ಅಸ್ಸಾಂ. 3 ರೈಟ್ ಆಗಿರುತ್ತೆ. ABC ಆಪ್ಷನ್ ಡಿ. 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾಚರಣ್ ಮಜುಮ್ದಾರ್ ವಹಿಸಿದ್ದರು. ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತಂದಿರುವುದು. ಡಾಕ್ಟರ್ MA ಅನ್ಸಾರಿಯವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತರುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು. ಆಪ್ಷನ್ ಸಿ ರಾಂಗ್ ಆಗಿರುತ್ತೆ. ಆಪ್ಷನ್ ಸಿ ಬಂದು ಬಾಲಗಂಗಾಧರ್ ತಿಲಕ್ ಮಾಡಿರ್ತಾರದು. ಸೊ ಎ ಮತ್ತು ಬಿ ರೈಟ್ ಆಗಿರುತ್ತೆ. ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಾಗೀರುದಾರಿ ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಕೆಳಕಂಡ ಯಾರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ. ಆಪ್ಷನ್ ಸಿ ಸತೀಶ್ ಚಂದ್ರ. 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು. ಆಪ್ಷನ್ 1 ಜವಾಹರ್ಲಾಲ್ ನೆಹರು. ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ. ಆಪ್ಷನ್ 4 ಲಾಲಾ ಲಜಪತ್ ರಾಯ್. ಸಭಾಪತಿಯನ್ನು ಈ ನಿರ್ಣಯ ಮೂಲಕ ತೆಗೆದುಹಾಕಬಹುದು. 14 ದಿವಸಗಳ ಸ್ಪಷ್ಟ ನೋಟಿಸ್ ಅನ್ನು ನೀಡಿದ ನಂತರ ಮಂಡಿಸಿದ ಮತ್ತು ಸದನದ ಎಲ್ಲಾ ಸದಸ್ಯರ ಬಹುಮತದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿಯ ಮೂಲಕ. ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ದಿವಾನಿ ಕೋಹಿ. ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನಲ್ಲಿ ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು. ನರಸಿಂಹ II. ಸರ್ವಮಸ್ಯ, ತ್ರಿಭೋಗ ಮತ್ತು ತಾಳವೃತ್ತಿ ಎಂಬ 3 ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ. ಕಲ್ಯಾಣಿ ಚಾಲುಕ್ಯರು. ಮನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧಗಳ ಕಂಬಗಳು ಯಾವ ಕಲೆಗೆ ಸೇರಿವೆ. ಗಂಗರು. ಆಪ್ಷನ್. ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸ ಯಾರು ಸಂಯೋಜಿಸಿದ್ದಾರೆ. ವಸುಮಿತ್ರ. ಪಟ್ಟಿ 1 ಪಟ್ಟಿ 2 ನೋಡ್ಕೊಳ್ಳಿ. ಕ್ಯಾಪಿಟಲ್ಸ್ ಇದು. ಅಂಗದ ಕ್ಯಾಪಿಟಲ್ ಬಂದು ಚಂಪಾ. ಅವಂತಿ ಕ್ಯಾಪಿಟಲ್ ಬಂದು ಉಜ್ಜಯಿನಿ. ಸುರಸೇನಾ ಕ್ಯಾಪಿಟಲ್ ಬಂದು ಮಥುರಾ. ಪಾಂಚಾಲ ಕ್ಯಾಪಿಟಲ್ ಬಂದು ಅಹಿಚ್ಛತ್ರ. ತಪ್ಪಾದ ಜೋಡಿಯನ್ನು ಗುರುತಿಸಿ. ಇದರಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಹೇಳಿದ್ರೆ ಸುಕೋಮಲ್ ಸೇನ್ ದಿ ಸ್ಟೋರಿ ಆಫ್ ಬಾರ್ಡೋಲಿ ಅವರೆಲ್ಲ ಬರೆದಿರೋದು ಇದು. ಓಕೆ. ಅನಿ ಬೆಸೆಂಟ್ರ ಹೋಮ್ ರೂಲ್ ರೀಡ್ನ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಯಾರು ಅಂತ ಹೇಳಿದ್ರೆ ಜಾರ್ಜ್ ಅರುಂದಲೆ. ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಫ್ರಾನ್ಸಿಸ್ ಹಚಿನ್ಸ್. ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ಐಕೋಮೋಸ್ ಎಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ ಅಂಡ್ ಸೈಟ್ಸ್. ಇದು ಸೈನ್ಸ್ ಅಲ್ಲ, ಸೈಟ್ಸ್. ಪಟ್ಟಿ 1 ಪಟ್ಟಿ 2 ನೋಡ್ಕೊಳ್ಳಿ. ತತ್ವಜ್ಞಾನದ ವ್ಯವಸ್ಥೆ ನ್ಯಾಯವಾದಿಗಳು. ಯೋಗ ಬಂದು ಪತಂಜಲಿ. ಮೀಮಾಂಸಾ ಬಂದು ಇಲ್ಲಿ ರಾಂಗ್ ಆಗಿದೆ. ಎ ಬಂದು 2 ಆಗಿರುತ್ತೆ. ಆ್ಯಕ್ಚುಲಿ ಇದು ರೈಟ್ ಆಗಿರುತ್ತೆ. ಆಪ್ಷನ್ 2 ರೈಟ್ ಆಗಿರುತ್ತೆ. ಇದಕ್ಕೆ ಕೆಳಗಡೆ ಇದಾಗ್ಬಿಟ್ಟಿದೆ. ಆಪ್ಷನ್ 2 ರೈಟ್ ಆಗಿರುತ್ತೆ. ಯೋಗಾಗೆ ಪತಂಜಲಿ ಅವ್ರು ಬರ್ತಾರೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾವ ಪದ್ಧತಿಯನ್ನು 1843ರ ಭಾರತ ಅಧಿನಿಯಮ 5ರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ. ಗುಲಾಮಗಿರಿ. ಆಪ್ಷನ್ 3. ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು. 1935ರ ಭಾರತ ಸರ್ಕಾರದ ಆಕ್ಟ್. 2023ರಲ್ಲಿ ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ನಂಬರ್ 1 USA, UAE, ನೆದರ್ಲ್ಯಾಂಡ್ಸ್, ಚೈನಾ. ಈ ಕೆಳಗಿನ ನೀಡಲಾದ ಹೇಳಿಕೆಯನ್ನು ಪರಿಗಣಿಸಿ. 15ನೇ ಹಣಕಾಸು ಆಯೋಗವು 2023-24ರಿಂದ 25-26ರವರೆಗೆ 3 ವರ್ಷದ ಅವಧಿಗಾಗಿ ರಾಜ್ಯ ಸರ್ಕಾರಗಳಿಗೆ ಸಾಮಾನ್ಯ ನಿವ್ವಳ ಸಾಲ ತೆಗೆದುಕೊಳ್ಳುವ ಮಿತಿಯನ್ನು GSDPಯ 3% ನಿಗದಿಪಡಿಸಬಹುದೆಂದು ಶಿಫಾರಸು ಮಾಡಿದೆ. ಹೇಳಿಕೆ 2. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವ ಮಿತಿಗೆ ಸಂಬಂಧಿಸಿದಂತೆ 15 ಹಣಕಾಸು ಆಯೋಗದ ಒಂದು ಬಹು ಮಹತ್ವದ ಉದ್ದೇಶವೇನೆಂದರೆ ಪಾರದರ್ಶಕತೆಯನ್ನು ಪಾಲಿಸುವುದು ಮತ್ತು ಪಾರದರ್ಶಕವಲ್ಲದ ಹೊಣೆಗಾರಿಕೆಗಳನ್ನು ತಪ್ಪಿಸುವುದು. 2 ಸರಿಯಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2024ರ G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ರೈಟ್. ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಸಸ್ಟೈನಬಲ್ ಪ್ಲಾನೆಟ್ ಹೇಳಿಕೆಯು 2024ರ G20ಯ ಉಲ್ಲೇಖವಾಗಿದೆ. 2 ರೈಟ್.
ಈ ಪ್ರದೇಶಗಳು ಯಾವುದು ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪ್ರತಿಯೊಂದು ಕೂಡ ಸಹೆಲ್ ಪ್ರದೇಶಕ್ಕೆ ಸೇರಿರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ನೋಡಿಕೊಂಡ್ರೆ ನೈಜರ್ ಸೇರಿದೆ. ಸೆಕೆಂಡ್ ಆಪ್ಷನ್ ನೋಡಿಕೊಂಡ್ರೆ ಚಾಡ್ ಮತ್ತು ಮರಟಿಯಾನ ಸೇರಿದೆ. ಆಪ್ಷನ್ 3ನಲ್ಲಿ ನೈಗರ್ ಸೇರಿದೆ. ಆಪ್ಷನ್ 4ಅಲ್ಲಿ ಚಾಡ್ ಸೇರಿದೆ. ಸೊ ಇದು ಗ್ರೇಸ್ ಆಗುವಂಥ ಸಾಧ್ಯತೆ ಇದೆ. ಇದು ಕೂಲ್ಯಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಮಂಗೋಲಿಯಾದ ಕಾಡುಕತ್ತೆ. ಚಿಲಿಯ ಜಗದ್ವಿಖ್ಯಾತ ಚೌಕಿ ಕಾಮಟ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ 3 ಮೈಕಾ. ಸಾರಿ ಆಪ್ಷನ್ 2 ತಾಮ್ರ. ಇದು ಮೈಕಾಗಿದಾಗಿದೆ. ತಾಮ್ರ, ಕಾಪರ್ ಇದು. ಆಪ್ಷನ್ 2 ಕಾಪರ್, ತಾಮ್ರ. ಓಕೆ. ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಆಹಾರ ವಿತರಣೆ ಹುಡುಗರು ಹಾಗೂ ಇ-ಕಾಮರ್ಸ್ ಕ್ಷೇತ್ರದ ಕಾರ್ಮಿಕರು. 2 ಪಟ್ಟಿ 1 ಪಟ್ಟಿ 2 ನೋಡ್ಕೊಳ್ಳಿ. ಆಸ್ಟ್ರೇಲಿಯನ್ ರಾಜ್ಯಗಳು ಅದರ ನಗರಗಳು. ಕ್ವೀನ್ಸ್ಲ್ಯಾಂಡ್ ಬಂದು ಬ್ರಿಸ್ಬೇನ್, ದಕ್ಷಿಣ ಆಸ್ಟ್ರೇಲಿಯಾ ಬಂದು ಅಡಿಲೈಡ್, ವಿಕ್ಟೋರಿಯಾ ಬಂದು ಮೆಲ್ಬೋರ್ನ್, ಪಶ್ಚಿಮ ಆಸ್ಟ್ರೇಲಿಯಾ ಬಂದು ಕಲ್ಬುರ್ಗಿ. ಓಕೆ. ಹುಲ್ಲುಗಾವಲಿನಲ್ಲಿ ಮರಗಳ ಪರಿಸರ ಅನುಕ್ರಮಣ ಭಾಗವಾಗಿ ಹುಲ್ಲುಗಾವಲಿಗೆ ಪರ್ಯಾಯವಾಗಿರುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಪ್ಷನ್ 2 ಸೀಮಿತ ಸೂರ್ಯನ ಬೆಳಕು ಮತ್ತು ಪೌಷ್ಟಿಕಾಂಶದ ಕೊರತೆ. 70ನೇದು ಸ್ಕಿಲ್ ಆನ್ ವೀಲ್ಸ್ ಉಪಕ್ರಮಕ್ಕೆ ಹಣಕಾಸನ್ನು ಒದಗಿಸಿದವರು IDBI. ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸಂಸ್ಥೆಗಳು ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತದ್ದಾಗಿದೆ? ಆಪ್ಷನ್ ಡಿ ಸಂವಿಧಾನದ 49ನೇ ಅನುಚ್ಛೇದ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಲಕ್ಷದ್ವೀಪವು 114 ಚದರ ಕಿಲೋಮೀಟರ್ ಹೊಂದಿರುವ ಭಾರತ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಎ ಬಂದು ರಾಂಗ್ ಆಗಿರುತ್ತೆ. 34 ಅದು. ಓಕೆ. ಆಪ್ಷನ್ ಬಿ ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ಇದು ಕೂಡ ಬರಲ್ಲ. ಇದು ಬಂದು ಕೇರಳ ಹೈಕೋರ್ಟ್ಗೆ ಬರುವಂಥದ್ದು. ಇದೊಂದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 12 ಹವಳದ ದಿಬ್ಬಗಳು, 3 ಹವಳ ದಂಡೆಗಳು, 5 ನೀರಲ್ಲಿ ಮುಳುಗಿದ ದಂಡೆಗಳು ಮತ್ತು 10 ವಾಸ ಮಾಡುವ ದ್ವೀಪಗಳನ್ನು ಒಳಗೊಂಡಿರುತ್ತೆ. ಆಪ್ಷನ್ ಸಿ ಮಾತ್ರ ರೈಟ್ ಆಗಿರುತ್ತೆ. ಆಪ್ಷನ್ 2 ಸಿ ಮಾತ್ರ ರೈಟ್ ಆಗಿರುತ್ತೆ. ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಇತರ ಪ್ರಕಾರದ ಮಣ್ಣುಗಳಿಗೆ ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ದೊಡ್ಡ ಪ್ರಮಾಣದ ಪ್ರದೇಶವನ್ನು ವ್ಯಾಪಿಸಿದೆ. ರೈಟ್. ಕೆಂಪು ಮಣ್ಣು ವ್ಯಾಪಕವಾಗಿ ರೇಗಾರ್ ಎಂದು ಪರಿಚಿತವಾಗಿದೆ. ರಾಂಗ್. ರೇಗಾರ್ ಬಂದು ಬ್ಲ್ಯಾಕ್ ಸಾಯಿಲ್ ಆಗಿರುತ್ತೆ. ಸೊ ಆಪ್ಷನ್ 1 ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಇದು ನೋಡ್ಕೊಳ್ಳಿ. ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆ ಸರಿಸುಮಾರು 75% ಸಾಂಪ್ರದಾಯಿಕವಾಗಿ ಮೂಲದಂತಾದಂತಹ ಕಲ್ಲಿದ್ದಲಿನಿಂದ ಬರುವಂತಾಗಿದ್ದು, ಇದು ದೇಶದಲ್ಲಿ ವಿದ್ಯುತ್ ಶಕ್ತಿಯ ಪ್ರಾಥಮಿಕ ಮೂಲವಾಗಿದೆ. ಭಾರತದಲ್ಲಿ ಮೊದಲ ಉಷ್ಣ ವಿದ್ಯುತ್ ಯೋಜನೆಯು ಕರ್ನಾಟಕದ ಶಿವನ ಸಮುದ್ರ ಯೋಜನೆಯಾಗಿ ಇದನ್ನು 1899ರಲ್ಲಿ ಸ್ಥಾಪಿಸಲಾಯಿತು. ಇದಾದ ನಂತರ ಭಾರತ ಕಚ್ಚಾ ತೈಲ, ಪೆಟ್ರೋಲಿಯಂ ಮತ್ತು ಸಂಬಂಧಪಟ್ಟ ಉತ್ಪನ್ನಗಳ ಗಮನಾರ್ಹ ಭಾಗವನ್ನು ಕುವೈಟ್, ಇರಾನ್, UAE ಮತ್ತು ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರುವಂಥದ್ದು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ರಾಂಗ್ ಆಗಿರುತ್ತೆ. ಆಪ್ಷನ್ ಸಿ ಮಾತ್ರ ರೈಟ್ ಆಗಿರುತ್ತೆ. ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ತಪ್ಪಾಗಿದೆ. ಓಕೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ 2011ನೇ ಜಾತಿಗಣತಿಯ ಪ್ರಕಾರ ಕೇರಳವನ್ನು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ರಾಜ್ಯವೆಂದು ಮತ್ತು ಬಿಹಾರವನ್ನು ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಹೊಂದಿರುವ ರಾಜ್ಯವೆಂದು ಪರಿಗಣಿಸಲಾಗಿದೆ. ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ರಾಜ್ಯಗಳಾದ ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಲಿಂಗಾನುಪಾತವು ಸಾಮಾನ್ಯವಾಗಿ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ. 2 ರೈಟ್. ಹೇಳಿಕೆ 1 ಮತ್ತು 2 ರೈಟ್. ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರ ಸಮಿತಿಯು ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನು ಯಾವುದರ ಮೂಲಕ ಮಾಡಬೇಕು? ಬಹು ಆಯಾಮದ ಬಡತನದ ಸೂಚ್ಯಂಕ. ಇದು ಆಪ್ಷನ್ 4. ಭಾರತದಲ್ಲಿ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಭಾಷೆಗಳನ್ನು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಷಾವರ್ಗ, ದ್ರಾವಿಡಿಯನ್ ಭಾಷಾವರ್ಗ, ಆಸ್ಟ್ರಿಕ್ ಭಾಷಾವರ್ಗ ಮತ್ತು ಸೈನೋ ಟಿಬೆಟಿಯನ್ ಭಾಷಾವರ್ಗಗಳೆಂಬ 4 ಭಾಷಾ ಗುಂಪುಗಳಾಗಿ ವರ್ಗೀಕರಿಸಬಹುದು. ರೈಟ್. ಅದು ಬಹುತೇಕ ದ್ರಾವಿಡ ಭಾಷಾ ಗುಂಪು ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಂತಹ ವ್ಯಾಪಿಸಿದೆ. ರಾಂಗ್. ಈ 4 ಭಾಷಾವರ್ಗಗಳಿಗೆ ಸೈನೋ ಟಿಬೆಟಿಯನ್ ಭಾಷಾವರ್ಗವು ಅತ್ಯಂತ ಚಿಕ್ಕದಾಗಿದೆ. ರೈಟ್. ಎ ಮತ್ತು ಸಿ ರೈಟ್ ಆಗಿರುತ್ತೆ. ಎತ್ತಿನ ಕೊಂಬಿನಾಕಾರದ ಸರೋವರಗಳು. ಕರಾವಳಿ ಪ್ರದೇಶದಲ್ಲಿ ಸರೋವರವು ಕಿರು ನೆಲಚಾಚುವಿಕೆ ಮತ್ತು ಮರಗಳ ದಿಬ್ಬಗಳಿಂದ ರೂಪುಗೊಳ್ಳುತ್ತದೆ. ರಾಂಗ್ ಇದು.
ಹರಿಯುವ ನದಿಯು ತಿರುವುಗಳು ಮುಖ್ಯ ಪ್ರವಾಹದಿಂದ ಬೇರ್ಪಟ್ಟಾದ ಒಂದು ಸರೋವರ ರೂಪುಗೊಳ್ಳುತ್ತದೆ. ಆ್ಯಕ್ಚುಲಿ ಇವೆರಡು ಬಂದು ಈ ಥರ ಬರಬೇಕಾಯ್ತು ಆಪ್ಷನ್ಸ್. ಇದಕ್ಕಿದು ಬರಬೇಕು, ಇದಕ್ಕಿದು ಬರಬೇಕು. ಆಕ್ಸ್ಬೋಲ್ ಎಕ್ಸ್ಗೆ ಲಗೂನ್ಗೆ ಉಲ್ಟಾ ಆಗಿದೆ ಅದು. ಹಿಮಗಡ್ಡೆಯ ಸರೋವರ ಮಾತ್ರ ರೈಟ್ ಆಗಿರುತ್ತೆ. ಹಿಮನದಿಯು ಕರಗುವ ಮೂಲಕ ರೂಪುಗೊಳ್ಳುವ ಸರೋವರವನ್ನು ಹಿಮಗಡ್ಡೆಯ ಸರೋವರ ಎಂದು ಕರೆಯುತ್ತಾರೆ. ಒಂದು ಮಾತ್ರನೇ ರೈಟ್. ಇವೆರಡು ಅದಲು ಬದಲಾಗಿದೆ ಮೇಲೆ ಎರಡು. ಭಾರತೀಯ ಸಾಗರ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೆಲವೊಮ್ಮೆ ಇಂಡಿಯನ್ ನೀನೋ ಎಂದು ಉಲ್ಲೇಖಿಸಲಾದ ಐಒಡಿಯು ಎಲ್ ನೀನೋ ವಿದ್ಯಮಾನಕ್ಕೆ ಹೋಲುತ್ತಿದ್ದು, ಇಂಡೋನೇಷಿಯನ್ ಮತ್ತು ಮಲೇಷಿಯನ್ ಕಡಲಂಚಿನುದ್ದಕ್ಕೂ ಮತ್ತು ಸೊಮಾಲಿಯಾದ ಬಳಿ ಆಫ್ರಿಕನ್ ಕಡಲಂಚಿನಲ್ಲಿ ಹಿಂದೂ ಮಹಾಸಾಗರದ ಸಣ್ಣ ಪ್ರದೇಶದಲ್ಲಿ ಸಾಪೇಕ್ಷವಾಗಿ ಸಂಭವಿಸುತ್ತದೆ. ಐಒಡಿಯು ಸೊಮಾಲಿಯಾ ತೀರ ಪ್ರದೇಶದ ಬಳಿ ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ಋಣಾತ್ಮಕವಾಗಿದ್ದು, ಹಿಂದೂ ಮಹಾಸಾಗರದ ಪೂರ್ವ ಭಾಗಕ್ಕಿಂತ ಬಿಸಿಯಾಗಿರುತ್ತದೆ. ಪಶ್ಚಿಮ ಹಿಂದೂ ಮಹಾಸಾಗರವು ತಂಪಾಗಿದ್ದರಿಂದ ಇದು ಧನಾತ್ಮಕವಾಗಿರುತ್ತದೆ. ಹೇಳಿಕೆ 2 ಸರಿಯಾಗಿದೆ, ಅದರ ಹೇಳಿಕೆ 1 ತಪ್ಪಾಗಿರುತ್ತದೆ. ಹೊಂದಿಸಿ ಬರೆಯಿರಿ. ರಾಷ್ಟ್ರೀಯ ಉದ್ಯಾನವನ ರಾಜ್ಯ. ಒನ್ಸದ ರಾಷ್ಟ್ರೀಯ ಉದ್ಯಾನವನ ಬಂದು ಎಲ್ಲಿದೆ ಅಂತ ಹೇಳಿದ್ರೆ ಗುಜರಾತ್. ವನವಿಹಾರ್ ರಾಷ್ಟ್ರೀಯ ಉದ್ಯಾನವನ ಬಂದು ಮಧ್ಯಪ್ರದೇಶ. ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಇದು ಬಂದು ಛತ್ತೀಸ್ಗಢ. ಪಿನ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಇದು ಬಂದು ಹಿಮಾಚಲ ಪ್ರದೇಶ. ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಬಂದು ಹರಿಯಾಣ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಈ ನದಿಗಳ ಉಪನದಿಗಳಾಗಿದೆ. ಘಟ್ಟಪ್ರಭಾ. ಸೊ ಈ ಒಂದು ಕೀ ಆನ್ಸರ್ಸ್ನಲ್ಲಿ ಮೆಂಟಲ್ ಅಬಿಲಿಟಿ ಮತ್ತು ರೀಸನಿಂಗ್ ಕೊಟ್ಟಿಲ್ಲ. ಸ್ಪ್ರಿಂಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ ಸಂಗ್ರಹಿತ ಎಟಿಪಿ. ಪಟ್ಟಿ 1, 2 ಹೊಂದಿಸಿ ಬರೆಯಿರಿ. ಎ ಬಯೋಮ್ ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿ. ಹೆಕಿಸ್ಟೋಟ್ರಮ್ಸ್ ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಸಿ ಅನಿಮೋಮೀಟರ್ ಇದು ಬಂದು ಗಾಳಿಯ ವೇಗವನ್ನು ಅಳೆಯುವ ಯಂತ್ರ. ಡಿ ಸಮುದಾಯ ಜೀವಿಯ ವಾಸಸ್ಥಳ. ಭಾರತದಲ್ಲಿ ಕೆಂದಗಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡುಬರುತ್ತದೆ? 3500 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಹಿಮಾಲಯಗಳಲ್ಲಿ ಕಂಡುಬರುತ್ತದೆ. ಆಕ್ಸಿಲೋಫೈಟ್ಸ್ಗಳ ಬಗ್ಗೆ ಬೆಳೆಯುವ ಸ್ಥಳ ಯಾವುದು ಅಂತ ಕೇಳಿದರೆ ಆಮ್ಲೀಯ ಮಣ್ಣಲ್ಲಿ ಬೆಳೆಯುತ್ತೆ. ಪ್ಯಾರಾಶೂಟ್ ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ? ಪರ್ಪಸ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1ರಲ್ಲಿ ವಿಮಾನವು ಟೇಕ್ ಆಫ್ ಆಗುವಾಗ ಪೈಲಟ್ ನ್ಯೂಟನ್ ಮೊದಲ ನಿಯಮವು ಮಾನ್ಯವಾಗುತ್ತದೆ. 2ರಲ್ಲಿ ನ್ಯೂಟನ್ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಾನ್ಯವಾಗುತ್ತದೆ. 1 ಮಾತ್ರ ರೈಟ್ ಆಗಿರುತ್ತೆ. ವಿದ್ಯುತ್ ಕಾಂತೀಯ ತರಂಗದ ವೇಗವು ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತೆ. ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಹೀರುವಿಕೆಗಳ ಡ್ಯಾಶ್ ಅನ್ನು ಒಳಗೊಂಡಿದೆ. ಸ್ಥಾಯಿಯ ಸ್ನಿಗ್ಧತೆ. ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವು ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಎ, ಸಿ ಮತ್ತು ಡಿ. ಗಿಫೆನ್ ಎಂದು ಪರಿಗಣಿಸಲಾದ ಉತ್ಪನ್ನಕ್ಕೆ ಇದು ಒಂದು ಅವಶ್ಯಕ ಸರಕಾಗಿರುತ್ತದೆ. ಆಪ್ಷನ್ ಡಿ. ಡ್ಯಾಶ್ಗಾಗಿ ದರ ಬದಲಾವಣೆಯು ಆದಾಯ ಪರಿಣಾಮವು ನಕಾರಾತ್ಮಕವಾಗಿದೆ. ಕೆಳದರ್ಜೆಯ ಸರಕುಗಳು. ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಮಾಸಿ ಯಾವ ಕ್ರಿಯೆಗೆ ಸಂಬಂಧಿಸಿದೆ? ಮಕ್ಕಳ ಆರೈಕೆಗೆ, ಸಂಸ್ಥೆಗಳ ಮೇಲ್ವಿಚಾರಣೆಗೆ. ಯಾವ ಯೋಜನೆಯು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗಿದೆ? ಸಂಸದ್ ಆದರ್ಶ ಗ್ರಾಮ ಯೋಜನೆ. ಕೆಳಗಿನ ಯಾವ ಆಯ್ಕೆಗಳು ಸುಸ್ಥಿರ ಇಲ್ಲಿ ಆಪ್ಷನ್ಸ್ ಇದಾಗಿದೆ. ನಿಯತಕಾಲಿಕೆಯಾಗಿ ಸಂಯೋಜಿಸಲಾಗಿಲ್ಲ. ಅಂತರ್ ಮತ್ತು ಒಳ ಪೀಳಿಗೆಯ ಇದು ಇದಾಗಿರುವಂಥದ್ದು ಆಪ್ಷನ್ 2 ರೈಟ್ ಆಗಿರುತ್ತೆ. ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಕೇಳಿದ್ದಾರೆ ನೋಡಿ ಇದು. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಇಸ್ ನಾಟ್ ಇನ್ಕಾರ್ಪೊರೇಟೆಡ್ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ಯಾರಾಮೀಟರ್ಸ್? ಓಕೆ, ಇದಕ್ಕೆ ಆಪ್ಷನ್ ಬಂದು ಅಂತರ್ ಮತ್ತು ಒಳ ಪೀಳಿಗೆಯ ಇಂಟ್ರಾಜನರೇಷನ್ ಈಕ್ವಿಟೀಸ್ ಸವಕಳಿ ಅಂತ ಇರ್ಬೋದು ಮೋಸ್ಟ್ಲಿ. ಕೆಳಗಿನವುಗಳಲ್ಲಿ ಇದು ಕೂಡ ಕ್ವಶನ್ಸ್ ಇದಾಗಿರುತ್ತೆ. ಕಟ್ಟಾಗಿದೆ, ಸಾರಿ. ಇಲ್ಲಿ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ಬಿ ಸೆಟ್ ಟು ಬಿ ಪ್ರಿವೆಂಟೆಡ್ ಟ್ರಿಕಲ್ ಡೌನ್ ಎಫೆಕ್ಟ್ಸ್ ಇನ್ ಇಂಡಿಯನ್ ಎಕಾನಮಿ? ಇಲ್ಲಿ ನೋಡ್ಕೊಳ್ಳೋದಾದರೆ ಎ ಮತ್ತು ಬಿ ರೈಟ್ ಆಗಿರುತ್ತೆ. ಖರೀದಿಸಿದ ಒಳಹರಿವಿನ ಮೇಲೆ ಕೃಷಿ ಹೆಚ್ಚಿದ ಅವಲಂಬನೆ ಮತ್ತು ಖಾಸಗಿಯಾಗಿ ನಿರ್ವಹಿಸಬಹುದಾದ ನೀರಾವರಿ. ದೊಡ್ಡ ಭೂ ಹಿಡಿತವಳಿದಾರರಿಗೆ, ರೈತರಿಗೆ, ಕಾರ್ಮಿಕರಿಗೆ ಹೆಚ್ಚಿನ ಉದ್ಯೋಗ.
ಕೆಳಗಿನವನ್ನು ಪರಿಗಣಿಸಿ. ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯವು ಇ-ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಇ-ಶ್ರಮ್ ಪೋರ್ಟಲ್ ಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇ-ಶ್ರಮ್ ಪೋರ್ಟಲ್ನ ಡೇಟಾಬೇಸ್ ಹೆಸರು, ಉದ್ಯೋಗ ವಿಳಾಸ, ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಪ್ರಕಾರಗಳಂತಹ ವಿವರಗಳನ್ನು ಒಳಗೊಂಡಿದೆ. ಸೇವೆಗಳ ತಡೆರಹಿತ ಅನುಕೂಲಕ್ಕೆ ಪೋರ್ಟಲ್ ಅನ್ನು NCS ಪೋರ್ಟಲ್ ಮತ್ತು ಅಸೀಮ್ ಪೋರ್ಟಲ್ಗೆ ಲಿಂಕ್ ಮಾಡಲಾಗಿದೆ. ಸಿ ಮತ್ತು ಡಿ ರೈಟ್ ಆಗಿರುತ್ತೆ. ಆ್ಯಕ್ಚುಲಿ ಇದು ಬಂದು ಇ-ಶ್ರಮ್ ಪೋರ್ಟಲ್ ಬಂದು ಸಂಘಟಿತ ಅಲ್ಲ, ಅಸಂಘಟಿತ ಕಾರ್ಮಿಕರು ಇದು. ಓಕೆ, ಇದು ಮಿನಿಸ್ಟ್ರಿ ಆಫ್ ಲೇಬರ್ಗೆ ಬರುತ್ತಿದೆ. ಮಿನಿಸ್ಟ್ರಿ ಆಫ್ ಲೇಬರ್ಗೆ ಬರುವಂಥದ್ದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೆಚ್ಚುತ್ತಿರುವ ಶಿಕ್ಷಣದ ಮಟ್ಟವು ರಕ್ತಹೀನತೆಯನ್ನು ಹೆಚ್ಚಿಸುತ್ತದೆ. ಸಂಪತ್ತು ಹೆಚ್ಚುವುದರಿಂದ ರಕ್ತಹೀನತೆ ಕಡಿಮೆ ಆಗುತ್ತದೆ. ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದರೆ ನಗರ ಪ್ರದೇಶಗಳಲ್ಲಿ ರಕ್ತಹೀನತೆ ಕಡಿಮೆಯಾಗಿದೆ. ರಕ್ತಹೀನತೆಯು ಪ್ರಾದೇಶಿಕವಾಗಿ ಬದಲಾಗುತ್ತಿದೆ. ಛತ್ತೀಸ್ಗಢ, ಬಿಹಾರ ಮತ್ತು ಒಡಿಶಾದಂತಹ ರಾಜ್ಯಗಳಲ್ಲಿ ಹೆಚ್ಚು, ಲಕ್ಷದ್ವೀಪ, ನಾಗಾಲ್ಯಾಂಡ್, ಮಣಿಪುರ ರಾಜ್ಯಗಳಲ್ಲಿ ಕಡಿಮೆ. ಬಿ ಮತ್ತು ಸಿ ರೈಟ್ ಆಗಿರುತ್ತೆ. ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಕರ್ನಾಟಕ. ಸೊ ಇದರಲ್ಲಿ ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿನ ಶೇಕಡಾವಾರು ಪಾಲನ್ನು ಆಧರಿಸಿ ಮೇಲೆ ನೀಡಲಾದ ರಾಜ್ಯಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಎಂದಿದೆ. ಫಸ್ಟ್ ಬಂದು ರಾಜಸ್ಥಾನ, ಸೆಕೆಂಡ್ ಬಂದು ಗುಜರಾತ್, ಥರ್ಡ್ ಬಂದು ಮಹಾರಾಷ್ಟ್ರ, ಫೋರ್ತ್ ಬಂದು ಕರ್ನಾಟಕ. ಸೊ ಇಲ್ಲಿಗೆ ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ದು ಏನಿರುತ್ತೆ ಎಕ್ಸಾಮ್ ನಡೀತಲ್ಲ ಅದ್ರದ್ದು GS ಪೇಪರಿನ ಪೇಪರ್ 1 ಕಂಪ್ಲೀಟ್ ಆಗಿ ಮುಗಿದಿದೆ. ಸೊ ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು PDF ಕೀ ಆನ್ಸರ್ಸ್ PDF ಕೂಡ ರಿಲೀಸ್ ಮಾಡ್ತೀರಿ. ಇದರ ಜೊತೆಗೆ ಗ್ರೂಪ್ ಬಿ ಕಂಪ್ಲೀಟ್ ಕ್ಲಾಸಸ್ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅವೈಲೇಬಲ್ ಇದೆ. ಕ್ವಶನ್ ಸಮೇತ ಆನ್ಸರ್ಸ್ನ ನೋಡ್ಕೊಳ್ಳುವಂಥದ್ದು, ಎಸ್ಪೆಷಲಿ ಫಾರ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ಗೆ ಮಾಡಿರುವಂಥದ್ದು. ಇದರ ಜೊತೆಗೆ ಡೈಲಿ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ಕ್ಲಾಸ್ನ ಕೇಳೋದಕ್ಕೆ ಧನ್ಯವಾದಗಳು. ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.